ನಮಸ್ಕಾರ ಸ್ನೇಹಿತರೆ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೂ ಮತ್ತು ಯೂಟ್ಯೂಬ್ ಚಾನಲ್ಗೂ ಸುಸ್ವಾಗತ. ನಾನಿವತ್ತು ನಿಮಗೆ ತಿಳಿಸಿಕೊಡ್ತಕ್ಕಂಥದ್ದು ಏನು ಅಂತಂದರೆ, ಬಹಳ ಪುರಾತನವಾದ ದೇವಸ್ಥಾನ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ. ಇದು ಎಲ್ಲಿ ಬರುತ್ತೆ ಅಂತಂದರೆ, ಆಂಧ್ರ ಪ್ರದೇಶದ ಅನಂತಪುರಂ ಜಿಲ್ಲೆಯಲ್ಲಿ ಬುಕ್ಕರಾಯ ಸಮುದ್ರಂ ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ. ಈ ದೇವಸ್ಥಾನ ಬಂದ್ಬಿಟ್ಟು ಕ್ರಿಸ್ತಶಕ 1344ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಹರಿಹರ ರಾಯ ಮತ್ತು ಬುಕ್ಕರಾಯರ ಆಶ್ರಯದಲ್ಲಿ ಮಂತ್ರಿ ಶ್ರೀ ಚಿಕ್ಕಪ್ಪ ಒಡೆಯರ್ ನಿರ್ಮಿಸಿದರು ಎಂದು ಐತಿಹಾಸಿಕ ದಾಖಲೆಗಳು ಹೇಳುತ್ತವೆ. ಪ್ರಧಾನ ದೇವತೆ ಶ್ರೀಮನ್ನಾರಾಯಣನು ಗರುಡನಿಗೆ ಸಂಬಂಧಿಸಿದ ಪಾಣಿವತ್ತಂ ಪೀಠದ ಮೇಲೆ ಕುಳಿತಿರುವ ಭಕ್ತರಿಗೆ ದರ್ಶನ ನೀಡುತ್ತಾನೆ. ಮಹಾಲಕ್ಷ್ಮಿ ದೇವಿಯನ್ನು ಅವನ ತೊಡೆಯ ಮೇಲೆ ಕೂರಿಸಲಾಗುತ್ತದೆ. ಅವನ ಹಿಂದಿನ ಪ್ರಭಾವಲಿ ದಶಾವತಾರಗಳು ನಿಂದ ಅಲಂಕರಿಸಲ್ಪಟ್ಟಿದೆ. ದೇವಾಲಯ ಸಂಕೀರ್ಣದೊಳಗೆ ವಿಜಯನಗರ ಸಾಮ್ರಾಜ್ಯದ ಲಾಂಛನಗಳನ್ನು ಒಳಗೊಂಡ ಸ್ತಂಭಗಳನ್ನು, ವರಹ ಇತರವುಗಳೊಂದಿಗೆ ಆನೆ, ಗೂಳಿ, ಮಂಗ, ಗಜೇಂದ್ರ ಮೋಕ್ಷ, ಶ್ರೀಕೃಷ್ಣ ಮತ್ತು ಯಶೋದೆ, ಚೆಂಚುಲಕ್ಷ್ಮಿ, ಶಂಖ ಮತ್ತು ಚಕ್ರ ಮತ್ತು ವಾಲಿ ಸುಗ್ರೀವರ ನಡುವಿನ ಯುದ್ಧ ಸೇರಿದಂತೆ ವಿವಿಧ ಮಹತ್ವದ ವಿಷಯಗಳನ್ನು ಚಿತ್ರಿಸುತ್ತದೆ. ಗಮನಾರ್ಹವಾಗಿ ದಶಾವತಾರಗಳನ್ನು ಒಂದೇ ಸ್ತಂಭದ ಮೇಲೆ ಚಿತ್ರಿಸಲಾಗಿದೆ. ಪ್ರಾಚೀನ ಗರುಡ ಸ್ತಂಭ ಹೊಂದಿರುವ ಈ ದೇವಾಲಯವು ಉತ್ತರ ಮತ್ತು ದಕ್ಷಿಣ ಪ್ರವೇಶ ದ್ವಾರಗಳನ್ನು ಹೊಂದಿದೆ. ವೈಕುಂಠ ಏಕಾದಶಿಯ ಪವಿತ್ರ ಸಂದರ್ಭದಲ್ಲಿ ಉತ್ತರ ದ್ವಾರದ ಮೂಲಕ ದೇವರನ್ನು ವೀಕ್ಷಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಉತ್ತರ ಮತ್ತು ದಕ್ಷಿಣ ಎರಡೂ ಪ್ರವೇಶ ದ್ವಾರಗಳನ್ನು ಹೊಂದಿರುವ ಅನಂತಪುರದಲ್ಲಿರುವ ಏಕೈಕ ಪ್ರಾಚೀನ ವಿಷ್ಣು ದೇವಾಲಯ ಇದಾಗಿದೆ. ದೇವಾಲಯದ ಮುಂದೆ ಒಂದು ಕಾಲದಲ್ಲಿ ಕೋಟೆ ಇತ್ತು ಎಂದು ಐತಿಹಾಸಿಕ ದಾಖಲೆಗಳು ಸೂಚಿಸುತ್ತವೆ. ಕಾಲಕ್ರಮೇಣ ದೇವಾಲಯವು ಒಂದು ಬದಿಗೆ ವಾಲಿತು ಮತ್ತು ಅದರ ಗೋಪುರ ಶಿಥಿಲಾವಸ್ಥೆಗೆ ತಲುಪಿದ. ದೇವಾಲಯವನ್ನು ಸಂರಕ್ಷಿಸಲು ಪುರೋಹಿತರು ಮತ್ತು ದಾನಿಗಳು ಒಟ್ಟಾಗಿ ಕೆಲಸ ಮಾಡುತ್ತಿದ್ದಾರೆ. ಅದರ ಸ್ವಚ್ಛತೆ ಮತ್ತು ಧೂಪ, ದೀಪ ಮತ್ತು ನೈವೇದ್ಯ ನಂತಹ ದೈನಂದಿನ ಆಚರಣೆಗಳ ಮುಂದುವರಿಕೆಯನ್ನು ಖಚಿತಪಡಿಸಿಕೊಳ್ಳುತ್ತಿದ್ದಾರೆ. ಇದೇ ಥರ ಇನ್ನಷ್ಟು ಮಾಹಿತಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.